ನಮಸ್ಕಾರ, ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸಮ್ಮರ್ ಸ್ಪೆಷಲ್ ಬ್ರೇಕ್ಫಾಸ್ಟ್ ಜೊತೆ ಬಂದಿದ್ದೀನಿ. ಈ ದೋಸೆನ ನೀವು ಬೇಗ ತಟ್ಟಂತ 5ರಿಂದ 10 ನಿಮಿಷದೊಳಗಡೆ ಮಾಡ್ಕೊಳ್ಬೋದು. ತಿನ್ನೋಕ್ಕೂ ತುಂಬ ಟೇಸ್ಟಾಗಿರುತ್ತೆ. ಬೇಗ ಮಾಡ್ಕೊಳ್ತಿದ್ದೀವಿ ಅಂತ ರುಚಿಯಲ್ಲಿ ಏನು ಕಾಂಪ್ರಮೈಸ್ ಇಲ್ಲ ಆಯಿತಾ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಾಡ್ಕೊಳ್ಳೋಕೆ ನೋಡಿ, ಮೊದಲಿಗೆ ಒಂದು 4 ಗ್ಲಾಸ್ ಅಕ್ಕಿನ, ಇಲ್ಲ 4 ಗ್ಲಾಸ್ ತೊಗೊಂಡಿದ್ದೀನಿ. ಯಾವ ಅಕ್ಕಿ ಅದು ದೋಸೆ ಅಕ್ಕಿ ತೊಗೊಂಡು ಅದನ್ನು ನೀಟಾಗಿ ತೊಳ್ಕೊಳ್ಬೇಕು. 3ರಿಂದ 4 ಸರಿ ತೊಳ್ಕೊಂಡು ಅದು ಮುಳುಗುವಷ್ಟು ನೀರು ಹಾಕಿ ಮುಚ್ಚಿಟ್ಬಿಡಿ. ಒಂದು 5-6 ಗಂಟೆ ನೆನೆಸಿದ್ರೂ ಸಾಕಾಗುತ್ತೆ. ಬಟ್ ನಾನಿಲ್ಲಿ ಓವರ್ ನೈಟ್ ನೆನೆಸ್ಕೊಂಡಿದ್ದೀನಿ ಅದನ್ನು. ಹಾಗೆ ಓವರ್ ನೈಟ್ ನೆನೆಯಕ್ಕೆ ಬಿಟ್ಬಿಡಿ. ಈ ದೋಸೆ ಮಾಡ್ಕೊಳ್ಳೋಕ್ಕೆ ನಮಗೆ 2 ಮುಳ್ಳು ಸೌತೆಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, 1 ಬಟ್ಲು ಕಾಯಿ ತುರಿ ಬೇಕಾಗುತ್ತೆ. ಈ ಮುಳ್ಳು ಸೌತೆಕಾಯಿ ಯೂಸ್ ಮಾಡ್ತಿರೋದ್ರಿಂದನೇ ಇದನ್ನು ನಾನು ಸಮ್ಮರ್ ಸ್ಪೆಷಲ್ ದೋಸೆ ಅಂತ ಹೇಳಿದ್ದು. ಯಾಕಂದರೆ ಈ ಮುಳ್ಳು ಸೌತೆಕಾಯಲ್ಲಿ ತುಂಬ ವಾಟರ್ ಕಂಟೆಂಟ್ ಇರುತ್ತೆ. ಸಮ್ಮರಲ್ಲಿ ಈ ಮುಳ್ಳು ಸೌತೆಕಾಯಿ ತಿಂದಷ್ಟು ಒಳ್ಳೆಯದು. ಇದು ನಮ್ಮ ಬಾಡಿನ ಕೂಲಾಗಿಡುತ್ತೆ. ಆ ಕಾರಣದಿಂದ ನಾನು ಇದಕ್ಕೆ ಸಮ್ಮರ್ ಸ್ಪೆಷಲ್ ಅಂತ ಹೇಳಿದ್ದು. ಮುಳ್ಳು ಸೌತೆಕಾಯಿನ ನೀವು ತುರ್ಕೊಳ್ಳಿ, ದೊಡ್ಡದಾಗಿ ತುರ್ಕೊಂಡ್ರೂ ಪರವಾಗಿಲ್ಲ. ಯಾಕಂದರೆ ನಾವು ಅದನ್ನು ಆಮೇಲೆ ಮಿಕ್ಸಿಗೆ ಹಾಕ್ತೀವಿ ಅಕ್ಕಿ ಜೊತೆಗೆ. ಹಾಗಾಗಿ ನೋಡಿ ಎಷ್ಟು ಎಳುತ್ತಾಗಿದೆ. ಈ ಥರ ಎಳುತ್ತಿರೋದು ಮುಳ್ಳು ಸೌತೆಕಾಯಿ ಆದರೆ ನಾವು ಬೀಜ ಎಲ್ಲ ತಕ್ಕೊಳ್ಬೇಕಂತೇನಿಲ್ಲ, ಹಾಗೆ ತುರ್ಕೊಳ್ಬೋದು. ಯಾರಾದರೂ ಆಲ್ರೆಡಿ ಈ ದೋಸೆನ ಟ್ರೈ ಮಾಡಿದ್ದಿದ್ರೆ ನಂಗೆ ಕಮೆಂಟಲ್ಲಿ ಖಂಡಿತ ತಿಳಿಸಿ. ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ ಮಿಸ್ ಮಾಡ್ಕೊಳ್ಬೇಡಿ, ಒಂದು ಸರಿ ಖಂಡಿತ ಟ್ರೈ ಮಾಡಿ, ನೀವೆಲ್ಲರೂ ಖಂಡಿತ ಇಷ್ಟಪಡ್ತೀರಾ. ಹಾಗೆ ಇದನ್ನು ದೋಸೆ ಹೊಯ್ಕೊಳ್ಳಿಲ್ಲ ಬೇಜಾರಪ್ಪ ಅನ್ನೋರಿಗೆ ಇದರಿಂದ ಕಡುಬು ಮಾಡ್ಕೊಳ್ಳೋ ಆಪ್ಷನ್ನೂ ಇದೆ. ಅದು ಸಹ ತುಂಬ ಚೆನ್ನಾಗಾಗುತ್ತೆ. ಬಿಸಿ ಬಿಸಿ ಕಡುಬು ಬೆಣ್ಣೆ ಹಾಕ್ಕೊಂಡು ತಿಂದರೆ ಅಥವಾ ತುಪ್ಪ ಹಾಕ್ಕೊಂಡು ತಿಂದರೆ. ಆ ಕಡುಬಿನ ರೆಸಿಪಿ ಯಾರಿಗಾದರೂ ಬೇಕಂತಿದ್ರೆ ಕಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಡುಬನ್ನು ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ. ಇದನ್ನು ನೀಟಾಗಿ ತುರ್ಕೊಂಡ್ಬಿಡಿ. ಒಳ್ಳೆ ಇದರಲ್ಲಿ ಅದ್ರ ಚೆನ್ನಾಗಿ ನೀರು ಬಂದಿರುತ್ತೆ ನೋಡಿ, ಎಲ್ಲ ನೀರು ಬಿಟ್ಕೊಂಡಿರುತ್ತೆ. ಚೆನ್ನಾಗಿ ತುರ್ಕೊಂಡ್ಮೇಲೆ ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಅದರಲ್ಲಿ ಎಷ್ಟು ವಾಟರಿ ಕಂಟೆಂಟ್ ಇದೆ ನೋಡಿ. ಇದನ್ನು ನಾವು ಆಲ್ರೆಡಿ ನೆನೆಸಿಟ್ಟಿರೋ ಅಕ್ಕಿ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ಬೇಕು. ಸೊ ಫಸ್ಟಿಗೆ ನೀವೆಲ್ಲ ನೀರನ್ನು ತಗೊಳ್ಳಿ. ಅಕ್ಕಿಲಿ ಯಾವುದೇ ನೀರಿನ ಅಂಶ ಬೇಡ, ಡ್ರೈ ಮಾಡ್ಕೊಂಡ್ಬಿಡಿ. ಈ ಮಿಕ್ಸಿ ಜಾರಿಗೆ ನೆನೆಸಿರೋಂಥ ಎಲ್ಲ ಅಕ್ಕಿನ ಹಾಕ್ಕೊಳ್ಳಿ. ಹಾಕುವಾಗ ನೀರು ಬೇಡ ಆಯಿತಾ. ಆದಷ್ಟು ಎಷ್ಟಾಗುತ್ತೆ ಅಷ್ಟು ನೀರನ್ನು ಅದನ್ನು ತೆಗೆದೇ ಹಾಕ್ಕೊಂಡ್ಬಿಡಿ. ಮುಳ್ಳು ಸೌತೆಕಾಯಲ್ಲಿ ನೀರು ತುಂಬ ಇರುತ್ತಲ್ವ, ಅದನ್ನು ವೇಸ್ಟ್ ಮಾಡೋದು ಬೇಡ. ಅದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಅಂತ. ಈಗ ಇಟ್ಕೊಂಡಂಥ 1 ಕಪ್ ಕಾಯಿ ತುರಿ, ಒಂದು ಅರ್ಧ ಕಪ್ಪಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನೀವು ತುರ್ಕೊಂಡಿರೋಂಥ ಮುಳ್ಳು ಸೌತೆಕಾಯಿ ಫಸ್ಟಿಗೆ ಸ್ವಲ್ಪನೇ ಹಾಕ್ಕೊಳ್ಳಿ. ಅಕ್ಕಿ ಸಣ್ಣಗಾದಮೇಲೆ ಉಳ್ದದ್ದೆಲ್ಲದನ್ನು ಹಾಕ್ಕೊಂಡು ಅದನ್ನು ರುಬ್ಕೊಳ್ಳಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿಯನ್ನು ತೊಳೆದು ನೀರು ಹಾಕ್ತಾಯಿದ್ದೀನಿ. ಇಲ್ಲಿ ತುಂಬ ನೀರು ಮಾಡೋದು ಬೇಡ. ಹಿಟ್ಟು ನೋಡಿ ಹದ ಎಷ್ಟೇ ಇರಲಿ ಸಾಕು. ಈಗ ಒಂದು ಹಂಚನ್ನು ಇಡ್ತಾ ಇದ್ದೀನಿ ಕಾವಲಿನ, ಅದು ಚೆನ್ನಾಗಿ ಬಿಸಿ ಆಗಲಿ. ಈಚೆಯಿಂದ ನಾವು ಇದಕ್ಕೊಂದು ಚೆನ್ನಾಗಿರೋಂಥ ಚಟ್ನಿ ಮಾಡೋಣ. ಅದಕ್ಕೆ ಸ್ವಲ್ಪ ಫ್ರೆಶ್ ಆಗಿ ಕಡ್ದಿರೋಂಥ ತೆಂಗಿನ ತುರಿ, ನಾನಿಲ್ಲಿ 2 ಹಿಡಿ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುರಿಗಡಲೆ ಅಂದರೆ ಪುಟಾಣಿ ಅಂತಾರಲ್ಲ ಅದು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಹುಳಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು ಒಂದು 2ರಿಂದ 3 ಹಸಿಮೆಣಸು ಹಾಕ್ಕೊಳ್ಳಿ. ಖಾರ ನೋಡಿ ಹಾಕ್ಕೊಳ್ಳಿ ನೀವು. ಹಾಗೆ ಒಂದು 3 ಬೆಳ್ಳುಳ್ಳಿ ಹೆಸಳನ್ನು ನಾನು ಹಾಕ್ತಾಯಿದ್ದೇನೆ. ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಒಟ್ಟಿಗೆ ಹಾಕಿ ಚಟ್ನಿ ಮಾಡಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಡ್ಕೊಳ್ಳಿ. ಮತ್ತು ಇದನ್ನು ಒಂದು ಪಾತ್ರೆಗೆ ತೆಗೆದು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು. ಕೆಲವರಿಗೆ ನೀರು ಚಟ್ನಿ ಇಷ್ಟ ಇರುತ್ತೆ, ಕೆಲವರಿಗೆ ಗಟ್ಟಿ ಚಟ್ನಿ ಇಷ್ಟ ಇರುತ್ತೆ. ನಿಮಗೆ ಹೇಗೆ ಬೇಕೋ ಹಾಗೆ ನೀರನ್ನು ಸೇರಿಸ್ಕೊಳ್ಳಿ. ಮತ್ತು ಇದಕ್ಕೊಂದು ಒಗ್ಗರಣೆಗೆ ಇದರಲ್ಲಿ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಸಾಸಿವೆ, ತೆಂಗಿನೆಣ್ಣೆ ಬಳಸಿದ್ದೀನಿ ಆಯಿತಾ. ಮತ್ತು ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಅದು ಚಟ್ಪಟ ಅನ್ನುವಾಗ ಒಂದು ಸಣ್ಣ ಮೆಣಸು, ಒಣಮೆಣಸು ಚೆನ್ನಾಗಿ ಅದು ಸಹ ಇದಾಗಲಿ ಗರಿ ಹಾಕಾದ್ಮೇಲೆ ಒಂದು 4 ಕರಿಬೇವಿನ ಎಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನಮ್ಮ ಒಗ್ಗರಣೆ ರೆಡಿ ಆಗಿದೆ. ಈ ಒಗ್ಗರಣೆ ಬಿಸಿ ಬಿಸಿ ಇರುವಾಗಲೇ ನಾವು ಚಟ್ನಿ ಜೊತೆ ಸೇರಿಸ್ಕೊಂಡ್ಬಿಡೋಣ. ಈಗ ನೋಡಿ ಆ ಚಟ್ನಿ ಸಹ ರೆಡಿಯಾಗಿದೆ. ನಮಗೆ ದೋಸೆ ಚಟ್ನಿ ಎಷ್ಟು ಬೇಗ ಆಯಿತು ನೋಡಿ, 10 ಮಿನಿಟ್ಸ್ ಒಳಗೆ, 5 to 10 ಮಿನಿಟ್ಸ್ ಹಾರ್ಡ್ಲಿ. ಈಗ ಈಚೆಯಿಂದ ಕಾವಲಿನೂ ಕಾದಿದೆ ಚೆನ್ನಾಗಿ. ಇದಕ್ಕೆ ನಾವು ಎಣ್ಣೆ ಪಸೆ ಇದ್ದರೆ ನೀರು ಚಿಮ್ಕಿಸಿ ಎಲ್ಲ ತಕ್ಕೊಂಡ್ಬಿಡಿ. ದೋಸೆ 1 ಸೌಂಟಷ್ಟು ದೋಸೆ ಇದನ್ನು ಬಂದ ಹಾಕಿ ಚೆಂದ ಮಾಡಿ ಬಿಡಿಸಿ, ತೆಳುವಾಗಿ ಬಿಡಿಸ್ಬೋದು. ಎಷ್ಟು ಬೇಕಷ್ಟು ತೆಳು ಮಾಡ್ಕೊಳ್ಳೋಕ್ಕಾಗುತ್ತೆ. 1-2 ಮಿನಿಟ್ಸ್ ಇದನ್ನು ಹಾಗೆ ಮುಚ್ಚಿಟ್ಟು ಚೆನ್ನಾಗಿ ಕಾಯೋಕ್ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಇದರ ಮೇಲೆ ಲೈಟಾಗಿ ತುಪ್ಪ ಹಾಕ್ಕೊಳ್ಳಿ. ಆಪ್ಷನಲ್ ಹಾಕ್ಕೊಳ್ಳೋದಿದ್ರು ಪರವಾಗಿಲ್ಲ, ತಿನ್ನೋವಾಗ ಹಾಕ್ಕೊಳ್ಬೋದು. ಬೇಕಾದರೆ ತುಂಬ ಹಾಕ್ಕೊಳ್ಬೇಡಿ. ಯಾಕಂದರೆ ಕಾವಲಿಯಲ್ಲಿ ಪಸೆ ಜಾಸ್ತಿ ಆದರೆ, ಎಣ್ಣೆ ಪಸೆ ಅಥವಾ ತುಪ್ಪದ ಪಸೆ, ಅದು ನೆಕ್ಸ್ಟ್ ದೋಸೆ ಬಿಡಿಸೋಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಹಾಗೇನಾದರೂ ಅದಕ್ಕೆ ತುಪ್ಪ ಆಯಿತು ಎಣ್ಣೆ ಆಯಿತು ಅಂದರೆ ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಒಂದು ಟಿಶ್ಯೂ ಪೇಪರಲ್ಲೋ ಅಥವಾ ಬಟ್ಟೆಯಲ್ಲೋ, ಅದನ್ನು ಕಾಟನ್ ಬಟ್ಟೆಯಲ್ಲೋ ನೀಟಾಗಿ ಒರೆಸ್ಕೊಂಡ್ಬಿಡಿ. ಆಗ ಹಂಚು ಡ್ರೈ ಆಗುತ್ತೆ. ಮತ್ತು ನಿಮಗೆ ನೆಕ್ಸ್ಟ್ ದೋಸೆ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅವಾಗ ಆರಾಮಾಗಿ ನೀವು ಬಿಡಿಸ್ಕೊಳ್ಬೋದು. ಹೀಗೆ ಒಂದೊಂದಾಗಿ ಗರಿ ದೋಸೆನ ನೀವು ಮಾಡ್ಕೊಳ್ಬೋದು.
ಇನ್ನು ಯಾರಿಗಾದರೂ ಗರಿ ದೋಸೆ ಇಷ್ಟ ಇಲ್ಲ, ಸ್ವಲ್ಪ ಸಾಫ್ಟ್ ಇಷ್ಟ ಆಗುತ್ತೆ ಅನ್ನೋರು ಇದೇ ಹಿಟ್ಟನ್ನು ನೀವು ಪ್ರಿಪೇರ್ ಮಾಡುವಾಗ ಒಂದು ಮುಷ್ಟಿಯಷ್ಟು ತೆಳುವ ಅವಲಕ್ಕಿನ ಅಥವಾ ದಪ್ಪ ಅವಲಕ್ಕಿನ ನೀವೇನು ಮಾಡಬೇಕು, ನೆನೆಸಿಡಬೇಕು. ಹಿಟ್ಟು ಕಡಿಯುವಾಗ ಅದ್ರ ಜೊತೆಗೆ ಹಾಕಿ ಕಡಿದು ದೋಸೆ ಹಾಕಿದರೆ, ಸ್ವಲ್ಪ ದಪ್ಪ ಮಾಡಿ ದೋಸೆ ಹಾಕಿದರೆ ಸಾಫ್ಟಾಗಿ ಫ್ಲಫಿಯಾಗಿರೋ ದೋಸೆ ಕೂಡ ಇದರಿಂದ ಮಾಡ್ಕೊಳ್ಬೋದು. ಗರಿ ಇಷ್ಟ ಇದ್ದವ್ರು ಹೀಗೆ ಮಾಡ್ಕೊಳ್ಳಿ. ಇದನ್ನು ಮಗ್ಚ್ ಹಾಕೋದೇನು ಬೇಡ ಆಯಿತಾ, ಹಾಗೆ ಚೆನ್ನಾಗಿರುತ್ತೆ ಗರಿಯಾಗಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಲೈಟ್ ಕಲರ್, ಗ್ರೀನ್ ಕಲರ್ ಸಿಪ್ಪೆ ಸಮೇತ ಹಾಕಿದ್ದೀವಲ್ಲ, ಹಾಗೆ ಲೈಟ್ ಗ್ರೀನಿಶ್ ಎಲ್ಲೋ ಮಿಕ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ. ಇದು ಬಿಸಿ ಇರುವಾಗಲೇ ತಿನ್ನಬೇಕು. ಬೆಣ್ಣೆ ಮತ್ತು ಚಟ್ನಿ ಜೊತೆ ತಿಂದರೆ ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವೀಡಿಯೋನ ಲೈಕ್ ಮಾಡಿ, ಹಾಗೆ ಇದನ್ನು ನೀವು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.